ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುತ್ತಾ ಡಿ ದೇವರಾಜು ಅರಸು ಅವರ ಕಾರ್ಯಕ್ರಮಗಳನ್ನು ಮುಂದುವರಿಸುತ್ತಾ ನಾ ಕಂಡ ಸಿದ್ದರಾಮಯ್ಯನವರು. ಸಿದ್ದೂರ್ ಅವರ ಸ್ನೇಹ ಬೆಳಗ ಹೇಗಿತ್ತೆಂದರೆ ಎಚ್ ಸಿ ಮಹದೇವಪ್ಪ, ಮೈಸೂರು ಸೋಮಶೇಖರ್, ಡಿ ಕೆ ಶಿವಕುಮಾರ್, ಮರಿಗೌಡರು, ಜಿ ಟಿ ದೇವೇಗೌಡರು, ಜಾರಕಿಹೊಳಿ, ಸಿ ಎಂ ಇಬ್ರಾಹಿಂ ಹಾಗೂ ಹಲವಾರು ಇನ್ನೂ ಹೆಚ್ಚಿನ ಸ್ನೇಹಿತರಿದ್ದಾರೆ. ಈಗಲೂ ಕೂಡ ಅವರ ಸ್ನೇಹ ಹಚ್ಚ ಹಸಿರಾಗಿದೆ ಎಂದರೆ ತುಂಬ ಸಂತೋಷವಾಗುತ್ತದೆ. ಪ್ರತಿ ವೇದಿಕೆಯ ಕಾರ್ಯಕ್ರಮದಲ್ಲಿ, ಭಾಷಣದಲ್ಲಿ ವೇದಿಕೆಯ ಎಲ್ಲರನ್ನೂ ಹೆಸರು ಗುರುತಿಸಿ ಮಾತನಾಡುವುದು ಮತ್ತು ಇವರ ಮಾತಿಗೆ ಅಭಿಮಾನಿಗಳ ಶಿಳ್ಳೆ ಚಪ್ಪಾಳೆ ಪ್ರತಿ ಹಂತದಲ್ಲೂ ಕೂಡ ಇವರಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತಿತ್ತು. ನೇರ ನುಡಿಗೆ ಸಿದ್ದರಾಮಯ್ಯ ಎಂದರೆ ತಪ್ಪಾಗುವುದಿಲ್ಲ. ತನ್ನ ಪ್ರೀತಿಯ ಮಗನ ಸಾವಿನಲ್ಲೂ ಕೂಡ ಗಟ್ಟಿ ಮನಸ್ಸಿನಿಂದ ತಂದೆಯ ಕಾರ್ಯವನ್ನು ಮಾಡಿ ನಾಳೆಯ ತನ್ನ ಕರ್ತವ್ಯಕ್ಕಾಗಿ ಬೆಂಗಳೂರಿಗೆ ಹೊರಟಿದ್ದು ಇವರ ಕಾರ್ಯವೈಖರಿ ಎಲ್ಲರಿಗೂ ನೆನಪಿಸುತ್ತಿತ್ತು. ಸದನದಲ್ಲಿ ಮಾತನಾಡುವಾಗ, ಯಾವುದೇ ವಿಷಯ ಪ್ರಸ್ತಾಪಿಸುವಾಗ ಎಲ್ಲ ವಿಷಯಗಳನ್ನು ಅಂಕಿ ಅಂಶಗಳೊಂದಿಗೆ ಹೇಳುವುದು ಇವರ ಒಂದು ವಿಶೇಷವಾಗಿತ್ತು. ಸದನದಲ್ಲಿ ನಗೆ, ಚಟಾಕಿ ಮತ್ತು ವಿರೋಧಿಗಳನ್ನು ಎದುರಿಸುವಲ್ಲಿ ನಿಸ್ಸೀಮರಾಗಿದ್ದರು. ಪ್ರತಿಯೊಂದು ಸಾವಿನಲ್ಲಿಯೂ ಸ್ನೇಹಿತರಾಗಿರಬಹುದು, ಮುಖಂಡರಾಗಿರಬಹುದು, ನಾಯಕರ ಸಾವಿನಲ್ಲಿ ಭಾಗವಹಿಸುವುದು, ಅವರಿಗೆ ಸಾಂತ್ವನ ಹೇಳುವಲ್ಲಿ ಬಹಳ ಪ್ರಮುಖವಾಗಿ ಮುಂದೆ ಬರುತ್ತಿದ್ದರು. ತನ್ನ ಅಭಿಮಾನಿಗಳು ಮತ್ತು ಪ್ರೀತಿಪಾತ್ರರು ಇವರನ್ನು ಮದುವೆ, ಇತರ ಸಂತೋಷದ ಕಾರ್ಯಕ್ರಮಗಳಿಗೆ ಆಹ್ವಾನಿಸಿದರೆ ಅವರ ಕಾರ್ಯಕ್ರಮಕ್ಕೆ 10 ನಿಮಿಷ ಸಮಯ ಕೊಟ್ಟಿದ್ದರು. ಇನ್ನೂ ಹೆಚ್ಚಿನ ಸಮಯ ಕಾರ್ಯಕ್ರಮದಲ್ಲಿ ಇರುವುದು, ಎಲ್ಲರನ್ನೂ ಸಂತೋಷಪಡಿಸುವುದು ಇವರ ಪ್ರೀತಿಪಾತ್ರ ಅಭಿಮಾನಿಗಳಲ್ಲಿ ಎದ್ದು ಕಾಣುತ್ತಿತ್ತು. ಸಿದ್ದರಾಮಯ್ಯನವರು ತನ್ನ ಅಭಿಮಾನಿ ಬಳಗವನ್ನು ಇಡೀ ರಾಜ್ಯ ಮತ್ತು ರಾಷ್ಟ್ರದಲ್ಲಿಯೂ ಕೂಡ ಹೊಂದಿರುವುದು ಇವರ ಒಂದು ಪ್ರೀತಿಯ ಸಂಕೇತವಾಗಿತ್ತು. ನಮ್ಮ ಸಿದ್ದರಾಮಯ್ಯ, ಅನ್ನರಾಮಯ್ಯ ಇವರು ಇನ್ನೂ ಮುಂದಿನ ದಿನಗಳಲ್ಲಿಯೂ ಕೂಡ ಹೀಗೆ ರಾಜ್ಯದ ಜನತೆಗೆ ತನ್ನ ಕಾರ್ಯಕ್ರಮಗಳನ್ನು ಕೊಟ್ಟು ಕಾರ್ಯವೈಖರಿಗಳನ್ನು ಮಾಡಲು ತಾಯಿ ಚಾಮುಂಡೇಶ್ವರಿ ಇವರಿಗೆ ಆರೋಗ್ಯ ಭಾಗ್ಯ ಕೊಟ್ಟು ನೆಮ್ಮದಿ ಶಾಂತಿಯನ್ನು ಕೊಡಲಿ ಎಂದು ನಮ್ಮ ಸಕ್ಕರೆ ನಾಡು ಶ್ರೀಗಂಧದ ಬೀಡು ವತಿಯಿಂದ ಆಶಿಸುತ್ತಿದ್ದೇವೆ. ನಮಸ್ಕಾರಗಳು, ವಂದನೆಗಳು.